ಹೇ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸೊ ವಿಡಿಯೋ ಟಾಪಿಕ್ ಏನಪ್ಪ ಅಂದರೆ ಅಪ್ಕಮಿಂಗಲ್ಲಿ ಬರುವಂಥ ಇವೆಂಟ್ಸ್ ಆ್ಯಂಡ್ ಅಪ್ಡೇಟ್ಸ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅದಕ್ಕೂ ಮೊದಲೇ ನೀವು ಇಲ್ಲಿ ನೋಡ್ಬೋದು, ನಿನ್ನೆ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ನಿನ್ನೆ ಅಲ್ಲ, ಮೊನ್ನೆ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ನಾನು ಹೋಳಿ ಈವೆಂಟ್ನ ಯಾವ ರೀತಿ ಕಂಪ್ಲೀಟ್ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ? ಹೋಳಿ ಈವೆಂಟಲ್ಲಿ ಟಾಸ್ಕ್ ಕೊಟ್ಟಿದ್ದಾರೆ, ಅದನ್ನು ಕಂಪ್ಲೀಟ್ ಮಾಡಿದರೆ ನಮಗೆ ಫ್ರೀಯಾಗಿ ಒಂದು ಮೇಲ್ ಕಾಸ್ಟ್ಯೂಮ್ ಸಿಗುತ್ತೆ. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ನೋಡಿ ಅಂದ್ರೆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹಾಗೆ ಕಮೆಂಟ್ ಅಲ್ಲೂ ಕೂಡ ಪಿನ್ ಮಾಡ್ತೀನಿ. ಸೊ ಗೈಸ್, ಫಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ 22 ಮಾರ್ಚ್ಗೆ ನೋಡಬಹುದು ಕಲರ್ ರಿಂಗ್ ಇವೆಂಟ್ ಬರ್ತಾ ಇದೆ. ಅದರಲ್ಲಿ ಒಂದು ಮೇಲ್ ಕಾಸ್ಟ್ಯೂಮ್ ನ ತಗೋ ಬರ್ತಾ ಇದ್ದಾರೆ. ಸೊ ಮೇಲ್ ಕಾಸ್ಟ್ಯೂಮ್ ನೋಡಬಹುದು, ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಬಹುದು. ಸೊ ಈ ಬಂಡಲ್ ದಲ್ಲಿ ಟಾಪ್ ಕಾಸ್ಟ್ಯೂಮ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಓಕೆನಾ? ಸೊ ನಮಗೆ ಫ್ರೀ ಆಗಿ ಒಂದು ಬಂಡಲ್ ಕೊಡ್ತಾ ಇದ್ದಾರಲ್ವಾ, ಅದರಲ್ಲೂ ಸೇಮ್ ಟಾಪ್ ಕಾಸ್ಟ್ಯೂಮ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಟಾಸ್ಕ್ ಕಂಪ್ಲೀಟ್ ಮಾಡಿ ತಗೊಳ್ಬಹುದು. ಹಾಗೆ ನೋಡಬಹುದು ರಿಂಗ್ ಇವೆಂಟ್ ಒಂದು MA2B ಗನ್ ಸ್ಕಿನ್ ಕೂಡ ಆಡ್ ಮಾಡ್ತಾ ಇದ್ದಾರೆ. ಸೊ ಬೇಕು ಅಂದ್ರೆ ಸ್ಪಿನ್ ಮಾಡಿ ತಗೊಳ್ಳಿ. ಹಾಗೆ ಆ ರಿಂಗ್ ಇವೆಂಟ್ ಅಲ್ಲಿ ಟೋಕನ್ಸ್ ಕೂಡ ಆಡ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಆ ಗ್ರ್ಯಾಂಡ್ ಪ್ರೈಸ್ ಸ್ಪಿನ್ ಮಾಡಿದಾಗ ಸಿಕ್ಕಿಲ್ಲ ಅಂದ್ರೆ ಟೋಕನ್ ನ ಕಲೆಕ್ಟ್ ಮಾಡ್ಕೊಂಡು ಎಕ್ಸ್ಚೇಂಜ್ ಕೂಡ ಮಾಡ್ಕೊಳ್ಬಹುದು. ಸೊ ಗೈಸ್, ಹಾಗೇನೆ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ 24 ಮಾರ್ಚ್ಗೆ ನೋಡಬಹುದು ಇಮೋಟ್ ರಾಯಲ್ ಬರ್ತಾ ಇದೆ. ಅದರಲ್ಲಿ ಒಂದು ಹೋಳಿ ಇವೆಂಟ್ ರಿಲೇಟೆಡ್ ಇಮೋಟ್ ನ ಆಡ್ ಮಾಡ್ತಾ ಇದ್ದಾರೆ. ಸೊ ಇಮೋಟ್ ನೋಡಬಹುದು ಅಷ್ಟೇನು ಚೆನ್ನಾಗಿಲ್ಲ, ಬೇಕು ಅಂದ್ರೆ ಸ್ಪಿನ್ ಮಾಡಿ ತಗೊಳ್ಬಹುದು. ಹಾಗೇನೆ ಈ ಇಮೋಟ್ ರಾಯಲ್ದಲ್ಲಿ ಓಲ್ಡ್ ಇಮೋಟ್ಸ್ ಕೂಡ ಆ್ಯಡ್ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ಅಲ್ಲಿ ಒಂದೇ ಇಮೋಟ್ ರಿವ್ಯೂ ಮಾಡ್ತಾ ಇದ್ದೀನಿ. ಲೀಕ್ಸ್ ಅಷ್ಟೇ ಸಿಕ್ಕಿದೆ, ಇನ್ನು ಯಾವುದೆಲ್ಲ ಇಮೋಟ್ ಆ್ಯಡ್ ಮಾಡ್ತಾರಂತ ಲೀಕ್ಸ್ ಸಿಕ್ಕಿಲ್ಲ. ಲೀಕ್ಸ್ ಸಿಕ್ಕಿದ್ರೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಗೈಸ್, ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದರೆ ಮೇ ಮಂತಲ್ಲಿ ಬರುವಂಥ ಬುಯಾ ಪಾಸ್ ಈ ರೀತಿ ಇರುತ್ತೆ. ನನಗೆ ವಿಡಿಯೋ ಕ್ಲಿಪ್ ಸಿಕ್ಕಿಲ್ಲ, ಜಸ್ಟ್ ಇಮೇಜ್ ಅಷ್ಟೇ ಸಿಕ್ಕಿದೆ. ಓಕೆನಾ? ಸೊ ಇಮೇಜಲ್ಲೇ ಗೊತ್ತಾಗುತ್ತೆ ಯಾವುದೆಲ್ಲ ಐಟಮ್ಸ್ ಹೇಗಿರತ್ತಂತ. ಬ್ಲೂ ಕಲರಲ್ಲಿ ತಗೊಬಂದಿದ್ದಾರೆ ಎಲ್ಲ ಐಟಮ್ಸ್. ಸೊ ಬೇಕು ಅಂದರೆ ಬುಯಾ ಪಾಸ್ ಪರ್ಚೇಸ್ ಮಾಡ್ಕೊಳ್ಬೋದು. ವಿಡಿಯೋ ಕ್ಲಿಪ್ ಏನಾದರೂ ಸಿಕ್ಕಿದ್ರೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಬಂಡಲ್ ಅಷ್ಟೇನು ಚೆನ್ನಾಗಿಲ್ಲ ಅಂತ ಅನಿಸ್ತಾ ಇದೆ. ಸೊ ನೋಡಿ, ನಿಮಗೆ ಇಷ್ಟ ಆದರೆ ಪರ್ಚೇಸ್ ಮಾಡ್ಕೊಳ್ಬೋದು. ಸೊ ಗೈಸ್, ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ರಂಜಾನ್ ಈವೆಂಟಲ್ಲಿ ನೋಡ್ಬೋದು ನಮಗೆ ಗಿವ್ ಅವೇ ಮಾಡ್ತಾ ಇದ್ದಾರೆ. ಆ ಗಿವ್ ಅವೇಲಿ ಏನು ರಿವಾರ್ಡ್ಸ್ ಇದೆ ಅಂತ ನನಗೆ ಗೊತ್ತಿಲ್ಲ. ಓಕೆನಾ? ಸೊ ಅಲ್ಲಿ ಜಸ್ಟ್ ಲೀಕ್ಸ್ ಅಷ್ಟೇ ಸಿಕ್ಕಿದೆ, ಗಿವ್ ಅವೇ ಮಾಡ್ತಾ ಇದ್ದಾರಂತ. ಆ ಗಿವ್ ಅವೇಲಿ ಏನಾದರೂ ರಿವಾರ್ಡ್ಸ್ ಇಡ್ಬೋದು. ಸೊ ಅಲ್ಲಿ ರಂಜಾನ್ ಈವೆಂಟ್ ಇದಲ್ವಾ, ಅದರದ್ದೇ ರಿಲೇಟೆಡ್ ಯಾವುದಾದ್ರೂ ಐಟಮ್ಸ್ ನಮಗೆ ಫ್ರೀ ಆಗಿನೇ ಕೊಡ್ಬೋದು. ನೀವು ರಿಡೀಮ್ ಕೋಡ್ ಕೊಡ್ಬೋದು. ಓಕೆನಾ? ಸೊ ಆ ರಿಡೀಮ್ ಕೋಡ್ ನಿಮಗೆ ಮಿಸ್ ಆಗಬಾರ್ದು ಅಂದರೆ ಆದಷ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಹಾಗೆಯೇ ಇನ್ಸ್ಟಾಗ್ರಾಮ್ ಐಡಿನೂ ಕೂಡ ಫಾಲೋ ಮಾಡಿಟ್ಕೊಳ್ಳಿ. ನಾನು ಅಲ್ಲಿನೂ ಕೂಡ ನಿಮಗೆ ರಿಡೀಮ್ ಕೋಡ್ನ ಕೊಡ್ತೀನಿ. ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನಲ್ಲಿ ಹಾಕಿಡ್ತೀನಿ, ಹಾಗೆ ಕಮೆಂಟಲ್ಲೂ ಕೂಡ ಪಿನ್ ಮಾಡ್ತೀನಿ. ಸೊ ಗೈಸ್, ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ನೀವು ಇಲ್ಲಿ ನೋಡ್ಬೋದು ಅಡ್ವಾನ್ಸ್ ಸರ್ವರ್ ಓಪನ್ ಆಗ್ತಾ ಇದೆ. ನಮಗೆ 22 ಮಾರ್ಚ್ಗೆ ಅಡ್ವಾನ್ಸ್ ಸರ್ವರ್ ಓಪನ್ ಆಗುತ್ತೆ. ಓಕೆನಾ? ಅಡ್ವಾನ್ಸ್ ಸರ್ವರ್ ಓಪನ್ ಮಾಡಬೇಕು ಅಂದರೆ ಅದಕ್ಕೆ ಆದಂಥ ಒಂದು ಆಕ್ಟಿವೇಶನ್ ಕೋಡ್ ಬೇಕಾಗುತ್ತೆ. ಆ ಕೋಡ್ ಸಿಗಬೇಕು ಅಂದರೆ ನೀವು ಅಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಅದು ಯಾವ ರೀತಿಯಪ್ಪ ಅಂದರೆ ನೀವು ಕ್ರೋಮಲ್ಲಿ ಹೋಗಿ ಸರ್ಚ್ ಮಾಡಿ FF ಅಡ್ವಾನ್ಸ್ ಸರ್ವರ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಕೂಡ ಫೇಸ್ಬುಕ್ ಮತ್ತು ಗೂಗಲ್ ಅಂತ 2 ಆಪ್ಷನ್ ಬರುತ್ತೆ. ಅಲ್ಲಿ ಗೂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಪ್ಪ ಅಂದರೆ ಫೇಸ್ಬುಕ್ ಅಂತಲೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೆಲೆಕ್ಟ್ ಮಾಡಿದ ಕೂಡಲೇ ID ಲಾಗಿನ್ ಮಾಡಿಕೊಂಡು ನೀವು ಅಲ್ಲಿ ಅಪ್ಲೈ ಮಾಡಿ, ಅಂದರೆ ಜಾಯಿನ್ ಅಂತ ಕೊಡಬೇಕಾಗುತ್ತೆ. ಜಾಯಿನ್ ಕೊಟ್ಟಿದ ಕೂಡಲೇ ನೋಡ್ಬೋದು ಒಂದು ಕೋಡ್ ಬರುತ್ತೆ. ಈ ರೀತಿ ಕೋಡ್ ಬರುತ್ತೆ. ಓಕೆನಾ? ಆ ಕೋಡ್ ಯೂಸ್ ಮಾಡಿಕೊಂಡು ನೀವು ಅಡ್ವಾನ್ಸ್ ಸರ್ವರ್ನ ಓಪನ್ ಮಾಡ್ಬೋದು. ಹಾಗೆಯೇ ನೆಕ್ಸ್ಟ್ ಅಪ್ಡೇಟಲ್ಲಿ ಏನೇನು ಬರುತ್ತೆ ಅಂತ ತಿಳ್ಕೊಳ್ಬೋದು. ಇದ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಕೂಡ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಚಾನಲ್ದಲ್ಲಿ ಇರುತ್ತೆ, ಸರ್ಚ್ ಮಾಡಿ ನೀವು ನೋಡ್ಬೋದು. ಓಕೆನಾ? ಸೊ ಅಡ್ವಾನ್ಸ್ ಸರ್ವರ್ ನಮಗೆ ಈ ಮಂತ್ 22ಗೆ ಓಪನ್ ಆಗುತ್ತೆ. ಸೊ ಆದಷ್ಟು ಬೇಗ ಎಲ್ಲರೂ ಹೋಗಿ ಕೋಡ್ನ ತೊಗೊಂಡಿಟ್ಕೊಳ್ಳಿ. ಸೊ OB44 ಅಪ್ಡೇಟಲ್ಲಿ ಒಂದು ನ್ಯೂ ಕ್ಯಾರೆಕ್ಟರ್ ಬರ್ತಾ ಇದೆ. ಅದ್ರ ಜೊತೆಗೆ BR ಅಲ್ಲಿ ಮತ್ತು CS ಅಲ್ಲಿ ಡ್ರ್ಯಾಗನ್ ಆ್ಯಡ್ ಮಾಡ್ತಾ ಇದ್ದಾರಂತೆ. ಓಕೆನಾ? ಸೊ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಎಲ್ಲಿ ವಿಡಿಯೋ ನಾನು ನೋಡಿದೆ ಯೂಟ್ಯೂಬಲ್ಲಿ. ಸೊ ಅಲ್ಲಿ ಡ್ರ್ಯಾಗನ್ ಪಾಸ್ ಆಗಬೇಕಾದ್ರೆ ನಾವು ಎಲ್ಲಿ ಪಾಸ್ ಆಗುತ್ತಲ್ವ ಅಲ್ಲಿ ಜಂಪ್ ಮಾಡಿದಾಗ ಹೆಲ್ತ್ ಏನೋ ಕಮ್ಮಿ ಆಗಲ್ಲ ಅಂತೆ. ಅಂದರೆ ಎಷ್ಟು ಹೆಲ್ತ್ ಇದೆ ಅಷ್ಟೇ ಹೆಲ್ತ್ ಇರುತ್ತಂತೆ. ಓಕೆನಾ? ಸೊ ಜಂಪ್ ಮಾಡಿದಾಗೂ ಹೆಲ್ತ್ ಕಮ್ಮಿ ಆಗಲ್ಲ ಅಂತೆ. ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಯಾಕಪ್ಪ ಅಂದರೆ ನಾನು ಗೇಮ್ ಪ್ಲೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಯಾವುದೇ ರೀತಿ ಡ್ರ್ಯಾಗನ್ ಏನು ಗೇಮಲ್ಲಿ ಇರಲಿಲ್ಲ. ಸೊ ನೀವೇನಾದರೂ ಓಲ್ಡ್ ಪ್ಲೇಯರ್ಸ್ ಆದರೆ ಇದ್ರ ಬಗ್ಗೆ ನಿಮಗೆ ಗೊತ್ತಿದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ನೆಕ್ಸ್ಟ್ ಅಪ್ಡೇಟಲ್ಲಿ ಒಂದು ನ್ಯೂ ಪೆಟ್ ಕೂಡ ತಗೋಬರ್ತಾ ಇದ್ದಾರೆ. ಓಕೆನಾ? ಪೆಟ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಲಿಜಾರ್ಡು ಅಂತೆ ನೇಮ್, ಅಂದರೆ ನಮ್ಮ ಕಡೆ ಹಲ್ಲಿ ಅಂತೀವಿ. ಆ ಪೆಟ್ನ ಗೇಮಲ್ಲಿ ತಗೋಬರ್ತಾ ಇದ್ದಾರೆ. ಸೊ ಫ್ರೀಯಾಗಿಯೇ ಕೊಡ್ಬೋದು ಅಂತ ಅನಿಸುತ್ತೆ. ಆ ಎಬಿಲಿಟಿ ಬಗ್ಗೆ ನನಗೆ ಗೊತ್ತಾಗಿಲ್ಲ, ಗೊತ್ತಾದರೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಗೈಸ್, ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಫ್ರೀ ಫೈರ್ ಅವರು ವೀಕ್ಲಿ ಶೆಡ್ಯೂಲ್ ಅಪ್ಲೋಡ್ ಮಾಡಿದ್ದಾರೆ. ಅದರಲ್ಲಿ ನೋಡ್ಬೋದು ಹೋಳಿ ಡ್ಯಾಮೇಜ್ ಅಂತ ಒಂದು ಇವೆಂಟ್ ಬರ್ತಾ ಇದೆ. ಅದರಲ್ಲಿ ನಮಗೆ ಅವತಾರ್ ಫ್ರೀ ಆಗೇನೆ ಕೊಡ್ತಾ ಇದ್ದಾರೆ. ಹಾಗೆಯೇ ಹೋಳಿ ಫ್ರೆಂಡ್ಲಿ ಅಂತ ಒಂದು ಇವೆಂಟ್ ಬರುತ್ತೆ, ಅದರಲ್ಲಿ ಒಂದು ಬ್ಯಾನರ್ ನಮಗೆ ಫ್ರೀ ಆಗೇನೆ ಸಿಗ್ತಾ ಇದೆ. ಅದ್ರ ಜೊತೆಗೆ ನೋಡ್ಬೋದು ಕಿಂಗ್ ಗೇಮ್ ಅಂತ ಒಂದು ನ್ಯೂ ಮೋಡ್ ಬರ್ತಾ ಇದೆ. ಸೊ ಅದರಲ್ಲಿ ಏನಾದರೂ ರಿವಾರ್ಡ್ಸ್ ನಮಗೆ ಫ್ರೀ ಆಗೇನೆ ಕೊಡ್ಬೋದು. ಓಕೆನಾ? ಇದು ಹೋಳಿ ರಿಲೇಟೆಡ್ ಇವೆಂಟ್ ಆಗಿರುತ್ತೆ. ಸೊ ನಮಗೆ
ಅವತಾರ್ ಮತ್ತು ಬ್ಯಾನರ್ ಅಷ್ಟೇ ಫ್ರೀ ಆಗಿನೇ ಸಿಗ್ತಾ ಇದೆ. ಉಳಿದೆಲ್ಲ ರಿವಾರ್ಡ್ಸ್ ಆಲ್ರೆಡಿ ಗೇಮಲ್ಲಿ ಕೊಟ್ಟಿದ್ದಾರೆ, ನೀವು ಟಾಸ್ಕ್ ಕಂಪ್ಲೀಟ್ ಮಾಡಿ ತಗೊಳ್ಬೋದು. ಸೊ ಗೈಸ್ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ಈ ಮಂತ್ ಎಂಡಲ್ಲಿ ನಮಗೆ ಒಂದು ನ್ಯೂ ರಿಂಗ್ ಇವೆಂಟ್ ಬರ್ತಾ ಇದೆ. ಅದರಲ್ಲಿ ನೋಡ್ಬೋದು ಗೋಲ್ಡನ್ ಶೇಡ್ ಬಂಡಲ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ಸ್ಕ್ರೋಚಿಂಗ್ ಸೀಲ್ ನ್ಯೂ ಬಂಡಲ್ ಕೂಡ ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ಬಂಡಲ್ ನೋಡ್ಬೋದು ತುಂಬಾ ಚೆನ್ನಾಗಿದೆ. ನಿಮಗೆ ಈ 4 ಬಂಡಲ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದಾದ್ರೂ ಬಂಡಲ್ ಇಷ್ಟ ಆದರೆ ಪರ್ಚೇಸ್ ಮಾಡ್ಕೊಳ್ಬೋದು. ಓಕೆನಾ. ರಿಂಗ್ ಇವೆಂಟಲ್ಲಿ ಟೋಕನ್ ಕೂಡ ಕೊಟ್ಟಿದ್ದಾರೆ, ಸೇಮ್ ಟೋಕನ್ ಕಲೆಕ್ಟ್ ಮಾಡಿ ಎಕ್ಸ್ಚೇಂಜ್ ಕೂಡ ಮಾಡ್ಕೊಳ್ಬೋದು. ಸೊ ಗೈಸ್ ಈ ರಿಂಗ್ ಇವೆಂಟಲ್ಲಿ ಏನಾದರೂ ಐಟಮ್ಸ್ ಬಂದರೆ ಸ್ಪಿನ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಪ್ಪ ಅಂದರೆ ಓಲ್ಡ್ ಐಟಮ್ಸ್ ಎಲ್ಲ ರಿಟರ್ನ್ ತೊಗೊಬರ್ತಾ ಇದ್ದಾರೆ. ಇವರೆಲ್ಲ ಐಟಮ್ಸ್ ರಿಟರ್ನ್ ತೊಗೊಬಂದೆ ನಮಗೆ ಗೇಮ್ ಆಡಲಿಕ್ಕೆ ಮನಸ್ಸಾಗ್ತಾ ಇಲ್ಲ ಅಲ್ವಾ. ಸೊ ನಿಮಗೂ ಹಾಗೆ ಆಗ್ತಾ ಇದೆ ಅಂತ ನನಗೆ ಗೊತ್ತಿದೆ. ಈ ರೀತಿ ಮಾಡಿದರೆ ಮುಂದೆ ಯಾರೂ ಗೇಮೇ ಆಡಲ್ಲ ಅಂತ ಅನಿಸುತ್ತೆ. ಸೊ ಗೇಮ್ ಆಡೋರಿಗೂ ವ್ಯಾಲ್ಯೂ ಇರೋದಿಲ್ಲ, ಹಾಗೆಯೇ ಗೇಮ್ ಐಡಿಗೂ ಕೂಡ ವ್ಯಾಲ್ಯೂ ಇರೋದೇ ಇಲ್ಲ. ಸೊ ಏನು ಮಾಡ್ತಾರೋ ನನಗಂತೂ ಅರ್ಥ ಆಗಲ್ಲ. ನಿಮಗೆ ಬೇಕು ಅಂದರೆ ಸ್ಪಿನ್ ಮಾಡಿ, ಇಲ್ಲಪ್ಪ ಅಂದರೆ ಸ್ಪಿನ್ ಮಾಡಲಿಕ್ಕೆ ಹೋಗಬೇಡಿ. ಓಕೆನಾ. ಸೊ ಗೈಸ್ ನೋಡಿದ್ರಲ್ವಾ, ಇದಿಷ್ಟು ವಿಡಿಯೋ ಟಾಪಿಕ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬೈ ಬಾಯ್.